ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸುಜಾತಾ ಭಟ್ಗೆ ಇಂದು ಮತ್ತೆ ವಿಚಾರಣೆ ನಡೆಸ್ತಾರೆ ಎಸ್ಐಟಿ ಅಧಿಕಾರಿಗಳು. ವಿಚಾರಣೆಯನ್ನು ನಡೆಸ್ತಾರೆ ಎಸ್ಐಟಿ ತನಿಖಾಧಿಕಾರಿ ದಯಾಮ. ನಿನ್ನೆ ಪೂರ್ವ ಸೂಚನೆ ಇಲ್ಲದೆ ಬೆಳಗ್ಗೆ 5 ಗಂಟೆಗೆ ಸುಜಾತಾ ಭಟ್ ಏಕಾಏಕಿ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಹಾಜರಾಗ್ಬಿಟ್ಟಿದ್ರು. ರಾತ್ರಿ 9 ಗಂಟೆ ತನಕ ಪ್ರಾಥಮಿಕ ತನಿಖೆಯನ್ನು ನಡೆಸಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಪ್ರಾಥಮಿಕ ತನಿಖೆ ನಡೆಸಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಗುಣಪಾಲ್. ಇಂದು ಮತ್ತೆ ಸುದೀರ್ಘ ವಿಚಾರಣೆಯನ್ನು ನಡೆಸ್ತಾರೆ ಎಸ್ಐಟಿ ಅಧಿಕಾರಿಗಳು. ಸರಿಯಾದಂತಹ ದಾಖಲೆಗಳೊಂದಿಗೆ ಬರುವಂತೆ ಸೂಚಿಸಿದ್ದಾರೆ ಗುಣಪಾಲ್. ಇಂದು ನಡೆಯುವಂತ ತನಿಖೆಯಲ್ಲಿ ವಿಚಾರಣೆಯಲ್ಲಿ ಹೇಳಿಕೆಗಳನ್ನು ನೀಡಲಿದ್ದಾರೆ ಸುಜಾತಾ ಭಟ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ಈಗಾಗಲೇ ನಿನ್ನೆ ಏಕಾಏಕಿ ಬೆಳಗ್ಗೆ 5 ಗಂಟೆಗೆ ಅವರು ಹಾಜರಾಗ್ಬಿಟ್ಟಿದ್ರು ಸುಜಾತಾ ಭಟ್. ಬಟ್ ಇವತ್ತು ಕೂಡ ಬರುವಂತೆ ಸೂಚಿಸಿದ್ದಾರೆ. ಬಟ್ ಕೆಲವೊಂದು ಪ್ರಮುಖ ದಾಖಲೆಗಳ ಜೊತೆ. ಹೇಗಿರುತ್ತೆ ಇವತ್ತು ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆ? ಮಧುಸೂದನ್, ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಜಾತಾ ಭಟ್ ಅವರ ಒಂದು ಹಂತದ ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಿರುವಂತದ್ದು. 2ನೇ ಹಂತದ ವಿಚಾರಣೆಯನ್ನ ಇವತ್ತು ನಡೆಸಲಿಕ್ಕಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಅಂದ್ರೆ ಅನನ್ಯ ಭಟ್ ಮಿಸ್ಸಿಂಗ್ ಆಗಿದ್ದು ಯಾವಾಗ ಅನ್ನೋದ್ರಿಂದ ಹಿಡಿದು ಅನನ್ಯ ಭಟ್ ಇದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸಾಕಷ್ಟು ಗೊಂದಲಗಳಿರುವಂತದ್ದು. ಕಾರಣ ಸುಜಾತಾ ಭಟ್ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳು. ಯಾಕೆ ಅಂತ ಹೇಳಿದ್ರೆ, ಒಂದೊಂದು ಇಂಟರ್ವ್ಯೂನಲ್ಲಿ ಒಂದೊಂದು ರೀತಿಯ ಹೇಳಿಕೆಯನ್ನು ಕೊಡುವಂತಹ ಒಂದು ಕೆಲಸವನ್ನ ಕೂಡ ಈಗಾಗಲೇ ಸುಜಾತಾ ಭಟ್ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಅನನ್ಯ ಭಟ್ ಅನ್ನುವಂಥವರೇ ಇಲ್ಲ ಅನ್ನುವಂಥದ್ದೇನಿದೆ ಅದು ಒಂದು ಕಡೆಯಲ್ಲಿ ಹೇಳ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಅನನ್ಯ ಭಟ್ ಅವರು ಇದ್ದಾರೆ ಅನ್ನುವಂಥ ಮಾತನ್ನ ಸುಜಾತಾ ಭಟ್ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋದ್ರೆ ಸಾಕಷ್ಟು ರೀತಿಯ ಗೊಂದಲಗಳೇನಿದೆ ಅದೀಗ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸುಜಾತಾ ಭಟ್ ಕೊಡುವಂತಹ ಹೇಳಿಕೆಗಳೇನಿರ್ತವೆ ಅದು ತುಂಬಾ ಪ್ರಮುಖವಾಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಒಂದು ಕಡೆಯಲ್ಲಿ ಸುಜಾತಾ ಭಟ್ ಅವರು ತೋರಿಸಿರುವಂತಹ ಒಂದು ಫೋಟೋ ಏನಿದೆ ಅದ್ರ ಬಗ್ಗೆಯೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಅಂದ್ರೆ ಆ ಒಂದು ಫೋಟೋ ಏನಿದೆ ಅದು ವಾಸಂತಿ ಅವರ ಫೋಟೋ ಅನ್ನುವಂತ ಒಂದು ವಿಚಾರ ಕೂಡ ಈಗಾಗಲೇ ಬೆಳಕಿಗೆ ಬರ್ತಾ ಇರೋದ್ರಿಂದಾಗಿ ಅದ್ರ ಬಗ್ಗೆಯೂ ಕೂಡ ಅವರು ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಅಂದ್ರೆ ಯಾವುದೇ ರೀತಿಯ ಒಂದು ದಾಖಲಾತಿಗಳನ್ನ ಕೂಡ ಅವರು ಇಲ್ಲಿಯವರೆಗೂ ಕೂಡ ಪೊಲೀಸರಿಗೆ ನೀಡಿಲ್ಲ, ಹಾಗೆ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ನೀಡಿಲ್ಲ. ಆ ಎಲ್ಲಾ ದಾಖಲಾತಿಗಳನ್ನ ತಂದು ಕೊಡಬೇಕಾಗತ್ತೆ. ಅಂದ್ರೆ ಅನನ್ಯ ಭಟ್ ಹುಟ್ಟಿದ್ದು ಯಾವಾಗ, ಎಲ್ಲಿ, ಅವರ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಶಾಲೆಯ ಅಡ್ಮಿಷನ್ ಆಗಿರ್ಬೋದು, ಹಾಗೆ MBBS ಅವರು ಓದ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಅಟೆಂಡ್ ಮಾಡಿರುವಂತಹ ಒಂದು ಪರೀಕ್ಷೆ ಆಗಿರ್ಬೋದು ಅಥವಾ ಅದರ ಹಾಲ್ ಟಿಕೆಟ್ಗಳಾಗಿರ್ಬೋದು ಅಥವಾ ಸ್ಕೂಲ್ನ ಅಡ್ಮಿಷನ್ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಸುಜಾತಾ ಭಟ್ ಅವರ ವಿಚಾರಣೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ನಿನ್ನೆಯೇ ಕೂಡ ಒಂದು ವಿಚಾರವನ್ನ ಹೇಳಿದ್ದಾರೆ, ದಾಖಲಾತಿಗಳೊಂದಿಗೆ ವಿಚಾರಣೆಗೆ ಹಾಜರಾಗಿ ಅನ್ನುವಂತ ಒಂದು ಮಾತನ್ನ ಕೂಡ ಸ್ಪಷ್ಟವಾಗಿ ಹೇಳಿರುವಂತದ್ದು. ಈಗ ಸುಜಾತಾ ಭಟ್ ಅವರಿಗೆ ಇರುವಂತಹ ದಾರಿ ಒಂದೇ ಒಂದು, ಅವರು ಈಗ ಸರಿಯಾದಂತಹ ದಾಖಲೆಗಳನ್ನ ತೆಗೆದುಕೊಂಡು ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಒಂದೊಮ್ಮೆ ಸರಿಯಾದ ರೀತಿಯಲ್ಲಿ ಅವರು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಸಂಕಷ್ಟವನ್ನು ಎದುರಿಸ್ತಾರೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಕರಣದಲ್ಲಿ ಇನ್ನು ಸಾಕಷ್ಟು ಅನುಮಾನಗಳಿರೋದ್ರಿಂದಾಗಿ, ಅಂದ್ರೆ ಇವರು ಕೊಟ್ಟಂತಹ ಸಂದರ್ಶನಗಳನ್ನ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಗಮನಿಸಿದ್ದಾರೆ. ಹಾಗೆ ಅದ್ರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇವರು ಬೇರೆ ಭಾಗದ ಅಂದ್ರೆ ಬೇರೆಯವರ ಎದುರಿಗೆ ಕೊಡುವಂತದ್ದಾಗಿರ್ಬೋದು ಅಥವಾ ಮಾಧ್ಯಮಗಳ ಮುಂದೆ ಕೊಡುವಂತಹ ಹೇಳಿಕೆ ಏನಿರುತ್ತೆ ಅದು ಸಾಕ್ಷಿಯಾಗಿ ಮಾರ್ಪಾಟ ಆಗ್ತಾ ಹೋಗುತ್ತೆ. ಅಂದ್ರೆ ಪೊಲೀಸರ ಮುಂದೆ ಕೊಡುವಂತಹ ಸ್ಟೇಟ್ಮೆಂಟ್ ಸಾಕ್ಷಿಯಾಗಿರೋದಿಲ್ಲ, ಆದ್ರೆ ಮಾಧ್ಯಮಗಳ ಮುಂದೆ ಹಾಗೆ ಬೇರೆ ವ್ಯಕ್ತಿಗಳ ಮುಂದೆ ಕೊಡುವಂತಹ ಒಂದು ಹೇಳಿಕೆ ಏನಿರುತ್ತೆ ಅದು ಸಾಕ್ಷಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಎಲ್ಲ ಒಂದು ಸಂದರ್ಶನಗಳ ವಿಡಿಯೋಗಳನ್ನ ಇಟ್ಕೊಂಡು ಕೂಡ ಇಲ್ಲಿ ತನಿಖೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇವರು ಸ್ಪಷ್ಟವಾದಂತಹ ಒಂದು ಉತ್ತರವನ್ನ ಕೊಡಬೇಕಾಗುತ್ತೆ. ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಸಂಕಷ್ಟ ಅನ್ನುವಂಥದ್ದು ಎದುರಾಗುತ್ತೆ. ಅಂದ್ರೆ ಸುಳ್ಳು ದೂರನ್ನ ಕೊಟ್ಟಿದ್ದೇ ಆಗಿದ್ರೆ, ಪೊಲೀಸರನ್ನ ಅಥವಾ ಸರ್ಕಾರದ ವ್ಯವಸ್ಥೆಯನ್ನ ಇವರು ಮಿಸ್ಯೂಸ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೇ ಆಗಿದ್ರೆ ಅದ್ರ ಮೇಲೂ ಕೂಡ ಪ್ರಕರಣವನ್ನ ದಾಖಲಿಸುವಂತಹ ಒಂದು ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.